ಹಲೋ, ಹಾಯ್, ನಮಸ್ತೆ ಎಲ್ಲರಿಗೂ. ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ನಾನೊಂದು ಕುಂದಾಪುರ ಕೈ ರುಚಿ ಒಂದು ಕಡೆಯಿಂದ ಒಂದು ಕಾಳು ಗೊಜ್ಜಂತ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಒಂದು ಲೋಟ ಕಾಳನ್ನು ನಿನ್ನೆ ರಾತ್ರಿ ನೆನೆಸಿದ್ದೆ. ಇವತ್ತು ಬೆಳಿಗ್ಗೆ ಅದೆಲ್ಲ ಚೆನ್ನಾಗಿ ನೆಂದಿದೆ. ಒಂದು 3-4 ಸರ್ತಿ ತೊಳೆದ್ಬಿಟ್ಟು ಆಮೇಲೆ ಬೇಯುವಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 3 ಸೀಟಿ ಹಾಕ್ತೀನಿ. ಕುಕ್ಕರ್ ಮುಚ್ಚಿಬಿಟ್ಟು 3 ಸೀಟಿ ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕೋದಷ್ಟೇ. ಸ್ವಲ್ಪ ಕ್ರಾಸ್ ಆಯಿತು, ಒಂದು ಕ್ಯಾಮ್ರಾ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಈಗ ಸಿಟಿ ಹಾಕಿಬಿಟ್ಟು 3 ಸಿಟಿ ಹಾಕಿ ರೆಡಿ ಮಾಡ್ಕೊತೀನಿ. ಈಗ ಇದಕ್ಕೊಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟು ಇವಾಗ ಒಂದು ತೆಂಗಿನಕಾಯಿ ಒಂದು ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಲ್ಲಿ ಅರ್ಧ ಇರುತ್ತಲ್ಲ, ಅದರಲ್ಲಿ ಅರ್ಧ ತುರಿದು ಇಟ್ಕೊಂಡು ಒಂದು ಅಷ್ಟು ತೆಂಗಿನಕಾಯಿ ಹಾಕಿದ್ದೆ. ಆಮೇಲೆ ಬೆಳ್ಳುಳ್ಳಿ ಒಂದು 6 ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೆ. ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೆ. ಹಾಗೆ ಕೊತ್ತಂಬರಿ ಸ್ವಲ್ಪ ತೊಳೆದು ಹಚ್ಚಿ ಇಟ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು, ಹಾಗೆ ಶುಂಠಿ ಒಂದು ಅರ್ಧ ಇಂಚು ಶುಂಠಿ, ಆಮೇಲೆ ಒಂದು ದೊಡ್ಡ ಟೊಮೆಟೊ, ಇದೆಲ್ಲ ಹಾಕಿ ರುಬ್ಕೊಂಡು ಬರ್ತೀನಿ. ಇವಾಗ ನೀರು ಹಾಕಿಬಿಟ್ಟು ರುಬ್ಕೊಂಡು ಸೈಡಿಗೆ ಇಟ್ಕೊತೀನಿ ಫ್ರೆಂಡ್ಸ್. ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಥರ ಕಾಳು ಗೊಜ್ಜು ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಅದು ರುಬ್ಬಿ ಸೈಡಿಗೆ ಇಟ್ಕೊಂಡೆ. ಇವಾಗ ಒಂದು ಪಾತ್ರೆಗೆ ಕುಕ್ಕರ್ಗೆ ಒಂದು 2-3 ಚಮಚ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಾಗೆ ಬಿಸಿ ಆಗ್ತಾಯಿದೆ ಸಣ್ಣ ಉರಿಯಲ್ಲಿ. ಬಿಸಿ ಆದ ತಕ್ಷಣ ಸಾಸಿವೆ, ಒಂದು ಅರ್ಧ ಚಮಚ ಸಾಸಿವೆ, ಹಾಗೆ ಇದು ಸಾಸಿವೆ ಕರಿಬೇವು ಒಂದು 5-6 ಎಸಳು, ಹಾಗೆ ಇನ್ನೊಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೆ. ಅದು ಹಾಕಿಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಸರಿ ಹಸಿ ವಾಸನೆ ಹೋಗಿ ಗಮ್ ಅಂತ ಬರಬೇಕು. ಇವಾಗ ಸ್ಮೆಲ್ ಬರ್ತಾಯಿದೆ, ಗಮ್ಮಾಗಿ ಗೋಲ್ಡನ್ ಕಲರ್ ಆಗಿದೆ ಆನಿಯನ್ನು. ಇವಾಗ ನಾನು ಆಲೂಗಡ್ಡೆ ಹಾಕಿಲ್ಲ, ಬರೀ ಬದನೆಕಾಯಿ ಚಿಕ್ಕದಾಗಿ ಹಚ್ಚಿ 3-4 ಸರ್ತಿ ತೊಳೆದು ಇಟ್ಕೊಂಡಿದ್ದೀನಿ. ಹಚ್ಚಿದ ಬದನೆಕಾಯಿ ಪೀಸೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹಾಗೆ ತಿರ್ಸಿ ಮುಚ್ಚಿ ಇಡ್ತೀನಿ 5 ನಿಮಿಷ. ಇವಾಗ ಸ್ವಲ್ಪ ಬೆಂದಿದೆ, ಎಣ್ಣೆಯಲ್ಲೇ ಬೆಂದಿದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಮಸಾಲ ನೈಸಾಗಿ ರುಬ್ಬಿ ಇಟ್ಕೊಂಡಿದ್ನಲ್ಲ, ತುಂಬ ನೈಸಲ್ಲ, ಅದ್ರ ಜೊತೆಗೆ ಇನ್ನು ಅದಕ್ಕೆ ಧನಿಯಾ ಪೌಡರ್ 1 ಚಮಚ, 1-2 ಚಮಚ ಖಾರದ ಪುಡಿ. ಇದಕ್ಕೆ ಖಾರದ ಪುಡಿ ಪ್ಲೈನಾಗಿ ಮಾಡಿದ್ದು ಮನೆಯಲ್ಲೇ ಹುರಿದ್ಬಿಟ್ಟು ಧನಿಯಾ ಹಾಕಿದ್ದೀನಿ. ಮತ್ತು ಜೀರಿಗೆ ಮೆಂತ್ಯ ಎಲ್ಲ ಬೇಕಂತ ಏನಿಲ್ಲ ಇದಕ್ಕೆ. ಹಾಗೆ ಇದು ಇನ್ನೇನು ಮಾಡ್ತೀನಿ ಅಂದರೆ, ರುಬ್ಬಿರೋ ಮಸಾಲನೂ ಇದಕ್ಕೆ ಹಾಕ್ತೀನಿ. ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ಗೊಜ್ಜು ಥರ ಮಾಡೋಣ ಅಂತ ಚೆನ್ನಾಗಿರುತ್ತೆ. ಇವಾಗ ಒಬ್ಬಟ್ಟು ಮಾಡಿದಾಗ ಒಬ್ಬಟ್ಟಿನ ನೀರಿರುತ್ತಲ್ಲ, ಅದು ಕಟ್ಸಾರು ಅಂತ ಮಾಡ್ತೀವಿ. ಇದು ಸೈಡ್ಗೆ ನಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆಯಿತು, ಆಲ್ಮೋಸ್ಟು ಎಲ್ಲ ಹಾಕಿ ಒಂದು ಹದ ಮಾಡ್ತೀವಿ. ನಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ, ಹಾಗೆ ಗಟ್ಟಿನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸಣ್ಣ ಉರಿಯಲ್ಲಿ. ಹಸಿ ವಾಸನೆ ಎಲ್ಲ ಹೋಗಬೇಕು. ಯಾಕಂದರೆ ಎಲ್ಲ ಮಸಾಲ ಹುರ್ಕೊಂಡ್ರೆ ಅಷ್ಟೊಂದು ಜಾಸ್ತಿ ಕುದಿಸೋದು ಬೇಡ. ನಾನೆಲ್ಲ ಹಸಿನೇ ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ. ಆ ಶುಂಠಿ ಇದೆಲ್ಲ ಸಲಿಯಾಗಿ ಹಸಿ ವಾಸನೆ ಹೋಗಿ ಗಮ್ಮಂತ ಸ್ಮೆಲ್ ಬರುತ್ತೆ. ಈಗ ಬೇಯಿಸಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಆ ಕಡಲೆಕಾಳು ಇದ್ರೊಟ್ಟಿಗೆ ಹಾಕಿಬಿಟ್ಟು ಎಲ್ಲ ಸರಿ ಹಾಕಿಬಿಟ್ಟು ಎಲ್ಲ ಸಾಮಾನು ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು
ಒಂದು ಸಿಟಿ ಹಾಕಿದರೂ ಸಾಕು, ನಾನು 2 ಹಾಕ್ತೀನಿ. ಚೆನ್ನಾಗಿ ಎಲ್ಲ ಒಂದು ಹೊಂದ್ಕೊಳ್ಳುತ್ತೆ. ಸ್ವಲ್ಪ ಹುಣಸೆ ಹಣ್ಣು ರಸನೂ ಹಾಕಿದೆ, ಮರೆತುಬಿಟ್ಟೆ ಹೇಳೋಕ್ಕೆ. ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇವಾಗ ಖಾರದ ಪುಡಿ ಹಾಕಿಬಿಟ್ಟು, ಪ್ಲೇನ್ ಖಾರದ ಪುಡಿ ಇದು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಬದನೆಕಾಯಿ ಆಗಿರಬೇಕು. ಇದು ಗ್ರೀನ್ ಬದನೆಕಾಯಿ ಸಿಕ್ಕಿದೆ ನನಗೆ, ತುಂಬ ಚೆನ್ನಾಗಿತ್ತು. ಮಟ್ಟಿಗುಳ್ಳೆ ಥರನೇ ಇರ್ತದೆ. ಈಗ ಎಲ್ಲ ಹಾಕಿ ಮುಚ್ಚಿ 2 ಸೀಟಿ ಹಾಕಿದೆ. ಸೀಟಿ ಹಾಕಿ ಸ್ವಲ್ಪ ಹೊತ್ತು ನೋಡಿ, ಇವಾಗ ನೋಡಿ ಹೇಗಾಗಿದೆ ಕಡಲೆಕಾಳು ಬದನೆಕಾಯಿ ಗೊಜ್ಜು. ಸೂಪರಾಗಿದೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮಾಡಿ ನೋಡಿ. ಇಲ್ಲ ಅಂದರೆ ನಾನು ಮಾಡಿರುವ ವಿಡಿಯೋ ಕಮೆಂಟ್ ಹಾಕಿ ಹೇಗಾಗಿದೆ ಅಂತ, ನಿಮ್ಮ ಅನಿಸಿಕೆ ಹೇಗಾಗಿದೆ ಅಂತ. ಇನ್ನೊಂದು ಒಳ್ಳೆ ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿಯ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು.